ನಮಸ್ತೆ ಸ್ನೇಹಿತರೆ, ಅಭಿದ್ಯು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ರೋಹಿಣಿ ಕೀರ್ತಿಕುಮಾರ್. ಇಂದಿನ ನಮ್ಮ ವಿಡಿಯೋದಲ್ಲಿ ದೂರಗಳಿಂದ ಡೆಲಿವರಿಗಾಗಿ ಚಿಕ್ಕಮಗಳೂರು ಮತ್ತು ಚಿಕ್ಕಮಗಳೂರಿನ ಆಸುಪಾಸಿನಲ್ಲಿರುವ ಊರುಗಳಿಗೆ ಬರುವಂತಹ ಹೆಣ್ಣು ಮಕ್ಕಳಿಗೆ ಹಾಗೂ ಬಾಣಂತನಕ್ಕಾಗಿ ಚಿಕ್ಕಮಗಳೂರು ಮತ್ತು ಚಿಕ್ಕಮಗಳೂರಿನ ಆಸುಪಾಸಿಗೆ ಬರುವಂತಹ ಹೆಣ್ಣು ಮಕ್ಕಳಿಗಾಗಿ ಉಪಯುಕ್ತವಾದಂತಹ ಮಾಹಿತಿಯನ್ನು ನೀಡಲಿದ್ದೇವೆ. ನಾನು ಕೂಡ ಡೆಲಿವರಿಗಾಗಿ ಬೆಂಗಳೂರಿಂದ ಚಿಕ್ಕಮಗಳೂರಿಗೆ ಬಂದಿದ್ದೆ. ಆ್ಯಸ್ ಯೂಶ್ವಲ್ ಎಲ್ಲ ಪ್ರೆಗ್ನೆಂಟ್ ವುಮೆನ್ಸ್ಗೆ ಇರೋ ಥರ ನನಗೂ ಎಷ್ಟೊಂದು ಡೌಟ್ಸ್ ಇತ್ತು. ಲೈಕ್ ಚಿಕ್ಕಮಗಳೂರಲ್ಲಿ ಯಾವ ಹಾಸ್ಪಿಟಲ್ ಬೆಸ್ಟ್ ಇದೆ, ಯಾವ ಡಾಕ್ಟರ್ ಬೆಸ್ಟ್ ಇದ್ದಾರೆ, ಡೆಲಿವರಿ ಯಾವ ಹಾಸ್ಪಿಟಲಲ್ಲಿ ಮಾಡಿಸ್ಕೊಳ್ಳೋದು, ಆಫ್ಟರ್ ಡೆಲಿವರಿ ಪಾಪುಗೆ ರೆಗ್ಯುಲರ್ ಚೆಕಪ್ಗೆ ಅಂತೇಳಿ ಯಾವ ಹಾಸ್ಪಿಟಲಲ್ಲಿ ತೋರಿಸೋದು ಅಂಥೇಳಿ. ನನ್ನ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಾಗಿ ಸಿಕ್ಕಂತಹ ಹಾಸ್ಪಿಟಲ್ ಬಂದು ಅನ್ನಪೂರ್ಣ ಹಾಸ್ಪಿಟಲ್ ಅಂಥೇಳಿ. ಸ್ನೇಹಿತರೆ, ನಾನು ಕನ್ಸೀವ್ ಆದಾಗಿಂದ ನನ್ನ ರೆಗ್ಯುಲರ್ ಚೆಕಪ್ಸ್ ಅಪ್ ಟು 9 ಮಂತ್ವರೆಗೂ ಇದೇ ಹಾಸ್ಪಿಟಲಲ್ಲಿ ಮಾಡಿಸಿದ್ದು. ಹಾಗೆ ಡೆಲಿವರಿ ಕೂಡ ಇದೇ ಹಾಸ್ಪಿಟಲಲ್ಲಾಗಿದ್ದು. ನಾವು ಯಾಕೆ ಅನ್ನಪೂರ್ಣ ಹಾಸ್ಪಿಟಲನ್ನೇ ಚೂಸ್ ಮಾಡ್ಕೊಂಡ್ವಿ ಅಂದರೆ, ಇಲ್ಲಿ ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಿಸಿದಂತಹ ಕಾಯಿಲೆಗಳನ್ನು ಒಂದೇ ಕಡೆ ನುರಿತ ವೈದ್ಯರಿಂದ ತಪಾಸಣೆ ಮಾಡಲಾಗುತ್ತೆ. ಲೈಕ್ ನೀವು ಕನ್ಸೀವ್ ಆದಾಗಿನಿಂದ ನಿಮ್ಮ ಡೆಲಿವರಿ ಆದ ನಂತರ ನಿಮ್ಮ ಮಗುವಿನ ನಂತರದ ದಿನಗಳ ಆರೋಗ್ಯ ತಪಾಸಣೆ ಕೂಡ ಒಂದೇ ಸೂರಿನಡಿಯಲ್ಲಿ ನಡೆಸಲಾಗುತ್ತೆ. ಈ ಹಾಸ್ಪಿಟಲಲ್ಲಿ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ನಿಮಗೆ ಚಿಕಿತ್ಸೆಗಳು ದೊರೆಯುತ್ತೆ. ಇದಲ್ಲದೆ ನುರಿತ ವೈದ್ಯರಿಂದ ಚಿಕಿತ್ಸೆ ದೊರೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಲ್ಲಿ ಎಕ್ಸ್ಪರ್ಟ್ ಗೈನಕಾಲಜಿಸ್ಟ್ ಡಾಕ್ಟರ್ ನಂದಾ ಸುಂದರೇಶ್ ಅಂತ ಹೇಳಿದ್ದಾರೆ. ಮತ್ತು ಎಕ್ಸ್ಪರ್ಟ್ ಪೇಡಿಯಾಟ್ರಿಷಿಯನ್ ಡಾಕ್ಟರ್ ಬಂದು BV ಸುಂದರೇಶ್ ಡಾಕ್ಟರ್ ಇದ್ದಾರೆ. ಇವರಿಬ್ಬರಿಂದ ನಿಮಗೆ ಉತ್ತಮ ವೈದ್ಯಕೀಯ ಸೇವೆ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಸ್ಪಿಟಲ್ ಎನ್ವಿರಾನ್ಮೆಂಟ್ ಕೂಡ ತುಂಬಾ ಹೈಜಿನಿಕ್ ಆಗಿದೆ. ಇದಲ್ಲದೆ ಡಾಕ್ಟರ್ಸು, ಸ್ಟಾಫ್ ನರ್ಸು ಎಲ್ಲರೂ ಕೂಡ ಪೇಷಂಟ್ ಫ್ರೆಂಡ್ಲಿ ಆಗಿದ್ದಾರೆ. ನೀವು ಕನ್ಸೀವ್ ಆದಾಗ ಆರೋಗ್ಯ ತಪಾಸಣೆಯನ್ನು ಎಲ್ಲಿ ಮಾಡಿಸೋದು, ಡೆಲಿವರಿಗೆ ಬೆಸ್ಟ್ ಹಾಸ್ಪಿಟಲ್ ಯಾವುದು, ಒಳ್ಳೆ ಫೆಸಿಲಿಟೀಸ್ ಇರೋ ಹಾಸ್ಪಿಟಲ್ ಯಾವುದು ಅಂತ ಏನಾದರೂ ಸರ್ಚ್ ಮಾಡ್ತಾ ಇದ್ದರೆ ಅದಕ್ಕೊಂದು ಒಳ್ಳೆ ಆಪ್ಷನ್ ಅಂದರೆ ಈ ಅನ್ನಪೂರ್ಣ ಹಾಸ್ಪಿಟಲ್ ಆಗಿದೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಮಂತ್ಲಿ ಚೆಕಪ್ಗೆ ಅಂತ ಬಂದಾಗ ನಿಮಗೆ ಡಾಕ್ಟರು, ಸ್ಕ್ಯಾನಿಂಗ್ ಸೆಂಟರು, ಲ್ಯಾಬೊರೇಟ್ರಿ, ಮೆಡಿಕಲ್ ಸ್ಟೋರು ಎಲ್ಲವೂ ಕೂಡ ಒಂದೇ ಕಡೆ ಅವೈಲಬಲ್ ಇದೆ. ಹಾಗಾಗಿ ಸ್ಕ್ಯಾನಿಂಗಾಗಿ ಒಂದು ಕಡೆ, ಲ್ಯಾಬೊರೇಟ್ರಿ ಚೆಕಪ್ಗಾಗಿ ಮತ್ತು ರಿಪೋರ್ಟ್ಸ್ಗೆ ಬೇರೆ ಕಡೆ ಅಲ್ದಾಡೋ ಅವಶ್ಯಕತೆ ಬರೋದಿಲ್ಲ. ಇದುವರೆಗೂ ಅನ್ನಪೂರ್ಣ ಹಾಸ್ಪಿಟಲನ್ನೇ ನಾವು ಯಾಕೆ ಚೂಸ್ ಮಾಡ್ಕೊಂಡ್ವಿ ಅಂತ ಹೇಳಿದೆ. ಈಗ ಅನ್ನಪೂರ್ಣ ಹಾಸ್ಪಿಟಲ್ ಅಡ್ರೆಸ್ನ ತಿಳ್ಕೊಳ್ಳೋಣ. ಅನ್ನಪೂರ್ಣ ಹಾಸ್ಪಿಟಲ್ಲು ಚಿಕ್ಕಮಗಳೂರು ಬಸ್ ಸ್ಟಾಪಿಂದ ಒಂದು ಹಿಂದಿನ ಸ್ಟಾಪು ತೊಗರಿ ಅಂಕಲ್ ಬಸ್ ಸ್ಟಾಪ್ ಅಂತ ಬರುತ್ತೆ. ಇಲ್ಲಿ ನೀವು ಇಳ್ಕೊಂಡು ಡೌನ್ ಬಂದರೆ ಎಕ್ಸಾಕ್ಟ್ ಹಾರ್ಟಿಕಲ್ಚರ್ ಆಫೀಸ್ ಎದುರುಗಡೆ ನಿಮಗೆ ಅನ್ನಪೂರ್ಣ ಹಾಸ್ಪಿಟಲ್ ಸಿಗುತ್ತೆ. ಇನ್ನು ಎಕ್ಸಾಕ್ಟಾಗಿ ಲ್ಯಾಂಡ್ ಮಾರ್ಕ್ ಹೇಳ್ಬೇಕಂದ್ರೆ, ಈಗ ತಾನೇ ಹೊಸದಾಗಿ ರಿಲಯನ್ಸ್ ಮಾರ್ಟ್ ಶಾಪ್ ಆಗಿದೆ, ಅದರ ಎಕ್ಸಾಕ್ಟ್ ಆಪೋಸಿಟ್ ನಿಮಗೆ ಅನ್ನಪೂರ್ಣ ಹಾಸ್ಪಿಟಲ್ ಇರುತ್ತೆ. ಹಾಸ್ಪಿಟಲ್ 24 ಅವರ್ಸ್ ಕೂಡ ಓಪನ್ ಇರುತ್ತೆ ಮತ್ತು ನಿಮಗೆ ವೈದ್ಯಕೀಯ ಸೇವೆಗಳು ಲಭ್ಯ ಇರುತ್ತೆ. ಮತ್ತು ಡಾಕ್ಟರ್ ವಿಸಿಟಿಂಗ್ ಅವರ್ಸ್ ಬಂದು ಔಟ್ ಪೇಷಂಟ್ಸ್ಗಾದರೆ ಮಾರ್ನಿಂಗ್ 10 o'clock ಆಫ್ಟರ್ನೂನ್ 2 o'clockವರೆಗೂ ಮತ್ತು ಈವ್ನಿಂಗ್ 5:30 ನೈಟ್ 8:30ವರೆಗೂ ಸರ್ವಿಸಸ್ ಅವೈಲಬಲ್ ಇರುತ್ತೆ. ಮತ್ತು ಈ ಹಾಸ್ಪಿಟಲಲ್ಲಿ 4 ರೀತಿಯ ವಾರ್ಡ್ಸು ಪೇಷಂಟ್ಸ್ಗಳಿಗೆ ಅವೈಲಬಲ್ ಇದೆ. ಮೊದಲನೇದಾಗಿ ಜನರಲ್ಲು, ಎರಡನೇದಾಗಿ ಸೆಮಿ ಸ್ಪೆಷಲ್ಲು, ಮೂರನೇದಾಗಿ ಸ್ಪೆಷಲ್ಲು, ನಾಲ್ಕನೇದಾಗಿ ಡಿಲಕ್ಸ್ ರೂಮ್ಸ್ ಅಂಥೇಳಿ. ನಿಮ್ಮ ಬಳಿ ಇನ್ಶೂರೆನ್ಸ್ ಇದ್ದರೆ ಈ ಇನ್ಶೂರೆನ್ಸು ಜನರಲ್ ವಾರ್ಡ್ಸು, ಸೆಮಿ ಸ್ಪೆಷಲ್ ವಾರ್ಡ್ಸು ಮತ್ತು ಸ್ಪೆಷಲ್ ವಾರ್ಡ್ಗಳಿಗೆ ಕ್ಲೈಮ್ ಆಗುತ್ತೆ. ಡಿಲಕ್ಸ್ ರೂಮಿಗೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ. ಮತ್ತು ಈ ಪ್ರತಿ ವಾರ್ಡ್ಗಳ ಅಮೌಂಟ್ ಪರ್ ಡೇಗೆ ಪಿರಿಯಾಡಿಕಲಿ ಚೇಂಜ್ ಆಗೋದ್ರಿಂದ ನಾನು ಇಲ್ಲಿ ಮೆನ್ಷನ್ ಮಾಡೋಕ್ಕೆ ಹೋಗಿಲ್ಲ. ನೀವು ಅಡ್ಮಿಟ್ ಆಗುವಾಗ ಹಾಸ್ಪಿಟಲಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅದರ ಡೀಟೇಲ್ಸ್ ತೊಗೊಂಡ್ರೆ ಬೆಟರು. ಎಲ್ಲ ವಾರ್ಡ್ಗಳಲ್ಲೂ ಕೂಡ ಪೇಷಂಟ್ಸ್ಗಳು ಇದ್ದ ಕಾರಣ ನಾನು ರೂಮ್ಗಳು ಫೋಟೋ ಹಿಡಿಯೋದಕ್ಕಾಗಿಲ್ಲ. ಸೊ ಇದಿಷ್ಟು ಅನ್ನಪೂರ್ಣ ಹಾಸ್ಪಿಟಲ್ ಬಗ್ಗೆಗಿನ ಬೇಸಿಕ್ ಡೀಟೇಲ್ಸು. ನಾವು ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲವಾದಲ್ಲಿ ಡಿಸ್ಲೈಕ್ ಮಾಡಿ. ಧನ್ಯವಾದಗಳು.